ಒಂದೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹಸ್ತಪ್ರತಿಗಳಲ್ಲೂ ಆರ್ಥಿಕ ಸ್ಥಿತಿಗತಿಗಳು ನಿರ್ಧಾರ ಆಗುತ್ತೆ ಅಂತ ನಾವು ಹೇಳ್ಬೋದು ಇದನ್ನು ನೋಡಿದ್ರೆ. ಈಗ ನೋಡಿ, ತುಂಬ ಜನಸಾಮಾನ್ಯರು ಈಗ ಊಟಕ್ಕೆ ತಿಂಡಿಗೆ ಒಂದು ಪ್ರಮಾಣದಲ್ಲಿ ಬದುಕ್ತಿದ್ದಾರೆ ಅಂತ ಹೇಳುವಾಗ ಅವ್ರಿಗೆ ಒಂದು ಕಾವ್ಯವನ್ನು ನಾವು ಪ್ರತಿ ಮಾಡಿ ಇಟ್ಕೋಬೇಕು ಅಂತ ಆಸೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಅವರು ಪ್ರತಿ ಮಾಡಿ ಇಟ್ಕೊಂಡಾಗ ಇದೊಂದು ಬೀಟೆ ಮರವನ್ನು ಈ ಥರ ಬಾಕ್ಸ್ ಮಾಡಿಸಿ ಇಲ್ಲಿ ಆನೆಯ ದಂತದ್ದು ಇದು ಹಣಸು, ಆ ಆನೆಯ ದಂತದ ಹಣಸನ್ನು ಅದಕ್ಕೆ ಅಂಟಿಸಿ ಇಟ್ಕೊಳ್ಳುವಂಥ ಆಗ್ತಿತ್ತು ಅವ್ರಿಗೆ. ಸೊ ಆಗ್ತಿರ್ಲಿಲ್ಲ. ಇದ್ರಲ್ಲೂ ಅವ್ರ ಶ್ರೀಮಂತಿಕೆ ಎಷ್ಟಿತ್ತು ಅಂತ ನಾವು ಗಮನಿಸ್ಬೋದು. ಯಾರ ಹತ್ರ ಇತ್ತು ಇದು ಅಂತ ನಿರ್ಧಾರ ಮಾಡ್ಬೋದು ನಾವು. ಆಸ್ಥಾನ ಅಥವಾ ಅವ್ರು ತುಂಬ ಶ್ರೀಮಂತರಾಗಿರ್ದಿರ್ಬೋದು ಅವ್ರು ಇಟ್ಕೊಂಡಿರೋರು. ಹೌದೌದು, ಪ್ರಭಾವತಿ ಪರಿಣಯ ಅಂತ. ಸೊ ಇದು ನಮ್ಮಲ್ಲಿ ಪಬ್ಲಿಷ್ ಆಗಿದೆ. ಸಣ್ಣಯಾಸ ಅಂತ ಇದ್ರು ಸರ್. ಹೌದು, ಇದು ಹಣಸ್ಸು ಆನದಂಥದ್ದು. ಹಣಸ್ಸು ಅಂದರೆ ಅವರು ಒಂದು ಹಸ್ತಪ್ರತಿಯನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು ಮತ್ತು ಎಷ್ಟು ಗೌರವಿಸ್ತಿದ್ರು ಅನ್ನೋದೆಲ್ಲ ಇದರಲ್ಲಿ ನಮಗೆ ವ್ಯಕ್ತ ಆಗುತ್ತೆ. ಸಾಮಾನ್ಯವಾಗಿ ಇವತ್ತಿನ ಪುಸ್ತಕಗಳಲ್ಲಿ ಈಗ 1000 ಪ್ರತಿಗಳು 5000 ಪ್ರತಿಗಳು ಅಂತ ಹಾಕಿಸ್ತಾರೆ. ಅವಾಗ ಎಷ್ಟು ಪ್ರತಿಗಳು ಮಾಡಿಸಿದ್ರು ಅಂತ ಇಲ್ಲ ಅದೆಲ್ಲ ನಮಗೆ ದಾಖಲೆ ಸಿಗಲ್ಲ. ಆ ಥರ ಪ್ರತಿ ಎಷ್ಟು ಮಾಡಿಸಿದ್ರು ಅಂತ ನಮಗೆ ಏನು ಸಿಗಲ್ಲ.